ಅಡಿಕೆ ನೋಡಿ ಅಂಗಳಕ್ಕೆ ತಲುಪಿದೆ. ಇದು ನೋಡಿ ನಮ್ಮ ಮನೆಯಲ್ಲಿ ಹುರುಳಿಯಾಗಿದೆ. ಇದು ಹುರುಳಿ ಮಧ್ಯಾಹ್ನಕ್ಕೆ ಪಲ್ಯ ಮಾಡಲಿಕ್ಕೆ ಬದನೆ ಒಂದು ಕೊಯ್ದೆ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ನಿನ್ನೆ ವ್ಲಾಗ್ ಮಾಡಲಿಕ್ಕೆ ಆಗಿರಲಿಲ್ಲ, ಯಾಕಂದರೆ ಅಡಿಕೆ ಕೊಯ್ಲು ಅದನ್ನು ತಂದು ಮನೆಗೆ ತಲುಪಿಸುವಷ್ಟರಲ್ಲಿ ಸುಮಾರು ಹೊತ್ತಾಗಿದೆ. ನಿನ್ನೆ ಫುಲ್ಲು ಕೆಲಸ ಇತ್ತು, ಹಾಗಾಗಿ ಎಂಥ ಸಹ ವ್ಲಾಗ್ ಮಾಡಲಿಕ್ಕೆ ನನಗೆ ಟೈಮ್ ಸಿಗಲಿಲ್ಲ. ಹಾಗೆ ಸಂಜೆ ಮನೆಗೆ ಅಂದರೆ ತೋಟದಿಂದ ಮನೆಗೆ ತಲುಪಬೇಕಾದ್ರೇ ಕತ್ಲಾಗಿದೆ. 7 ಗಂಟೆ ಹತ್ತಿರ ಆಗಿದೆ. ಆಮೇಲೆ ನಿನ್ನೆ ಸರಿ ಫುಡ್ ಕೂಡ ಇಲ್ಲ. ಒಟ್ಟು ಹೇಗೋ ಒಂದು ತೋಟದಲ್ಲಿರೋ ಅಡಿಕೆ ಅಂತೂ ಅಂಗಳಕ್ಕೆ ತಲುಪಬೇಕು ಅಂತ ಹೇಳಿ ಫುಲ್ ಕೆಲಸ ಮಾಡಿದ್ದು. ಹಾಗೆ ಅಡಿಕೆ ತಂದು ಅಂಗಳದಲ್ಲಿ ತಲುಪಿಸಾಗಿದೆ. ಇನ್ನು ಅಡಿಕೆದು ಸಪ್ರೇಟ್ ಮಾಡಬೇಕಲ್ಲ, ನಿಮ್ಗೆ ಗೊತ್ತಿರ್ಬೋದು. ಅದು ಎಂತ ಹೇಳೋದು, ಅದಕ್ಕೆ ಗೊನೆ, ಅಡಿಕೆದು ಗೊನೆ ಉಂಟಲ್ಲ, ಅದರಲ್ಲಿರೋ ಅಡಿಕೆನ ಒಡೆದು ಈಗ ಸಪ್ರೇಟ್ ಮಾಡಿ ಹರಡಿಸ್ಬೇಕು. ಹಾಗೆ ಅದು ಕೆಲಸ ಉಂಟು. ಫೆಬ್ರವರಿ 6ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಫೆಬ್ರವರಿ 6ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಮತ್ತು ಫೆಬ್ರವರಿ 5ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ವಿಶ್ ಮಾಡಲಿಕ್ಕೆ ಆಗಿರಲಿಲ್ಲ. ಯಾರೆಲ್ಲ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿದ್ದೀರಾ, ಯಾರ್ದೆಲ್ಲ ಬರ್ತ್ಡೇ ಫೆಬ್ರವರಿ 5ಕ್ಕೆ ಇತ್ತು, ನಿಮಗೆ ಸಹ ಹ್ಯಾಪಿ ಬರ್ತ್ಡೇ. ಯಶು ಕಾರ್ತಿಕ್ ಅವರು ಕಮೆಂಟಲ್ಲಿ ಹೇಳಿದ್ದಾರೆ, ಅವರ ಮಗ ಕಾರ್ತಿಕ್ ಇದು ಬರ್ತ್ಡೇ ಫೆಬ್ರವರಿ 6ಕ್ಕೆ. ಹ್ಯಾಪಿ ಬರ್ತ್ಡೇ ಕಾರ್ತಿಕ್ ಅವರಿಗೆ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ನಾನು ಸಗಣಿ ನೀರು ಹಾಕಿ ಈ ಥರ ಮೊಗ್ಗು ಬರುವಾಗ ನೋಡಲಿಕ್ಕೆ ಒಂದು ಎಷ್ಟು ಖುಷಿ ಗೊತ್ತುಂಟ. ನೀರು ಬಿಟ್ಟು ಸಗಣಿ ನೀರು ಹಾಕಿ ಗೊಬ್ಬರ ಹಾಕಿ ಇದರಲ್ಲಿರುವ ಎಕ್ಸ್ಟ್ರಾ ಗಿಡಗಳನ್ನು ಕಟ್ ಮಾಡಿ ಈ ಥರ ಜೊಂಗೆ ಮೊಗ್ಗು ಬಂದು ಅರಳುವಾಗ ಎಷ್ಟು ಖುಷಿ ಆಗ್ತದೆ ಗೊತ್ತುಂಟ. ಅದು ಗಿಡ ನೆಟ್ಟು ಮಾಡ್ತಾರಲ್ಲ ಅವರಿಗೆ ಮಾತ್ರ ಗೊತ್ತಿರೋದು. ಹೂ ನೋಡಿ ಆಗ್ತಾನೇ ಉಂಟು ನಮ್ಮ ಮನೇಲಿ ಕಂಟಿನ್ಯೂಸ್. ಲಾಸ್ಟ್ ಟೈಮು ಈ ಟೈಮಿಗೆ ನಾನು ಗಿಡ ನೆಟ್ಟು ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ನಿಜವಾಗಿ ನವಂಬರಲ್ಲಿ ಮಳೆ ಮುಗೀತದಲ್ಲ, ಆವಾಗಲೇ ಸ್ಟಾರ್ಟ್ ಮಾಡಬೇಕು, ನವಂಬರ್ ಡಿಸೆಂಬರಲ್ಲಿ. ಮತ್ತು ಈ ಟೈಮಿಗೆ ಇನ್ನೂ ಚೆಂದ ಆಗ್ತದೆ ಹೂ ಗಿಡ ಎಲ್ಲ. ಅಡಿಕೆ ನೋಡಿ ಅಂಗಳಕ್ಕೆ ತಲುಪಿದೆ. ಇದು ಉಂಟಲ್ಲ ಗೊಂಚಲಲ್ಲಿರೋ ಅಡಿಕೆಯನ್ನು ಅಲ್ಲಿ ಒಂದು ಮರದ ಪೀಸ್ ಇಟ್ಟಿದ್ದೇನೆ ನೋಡಿ, ಅದಕ್ಕೆ ಹೊಡೆದು ಅದನ್ನು ಈಗ ಫುಲ್ ಕ್ಲೀನ್ ಮಾಡಿ ಅಂಗಳದಲ್ಲಿ ಎಷ್ಟು ಸ್ಪೇಸ್ ಉಂಟು ಅದರಲ್ಲಿ ಹರಡಿಸಬೇಕು. ಬೆಳಗಿದು ಒಂದು ರೌಂಡ್ ಕೆಲಸ ಎಲ್ಲ ಮುಗಿಸಿ ದನಗಳನ್ನು ಹೊರಗಡೆ ಕರ್ಕೊಂಡೋಗಿ ಬಟ್ಟೆ ವಾಶ್ ಮಾಡಿ ಈಗ ಪಂಪ್ ಸ್ಟಾರ್ಟ್ ಮಾಡಲಿಕ್ಕೆ ಹೋಗ್ತಿದ್ದೇನೆ. 2 ದಿವಸ ಆಯಿತು ನೀರು ಹಾಕದೆ ತೋಟಕ್ಕೆ. ಒಂದು ಅಡಿಕೆ ತೆಗೆಯೋ ದಿವಸ ಮತ್ತು ನಿನ್ನೆ ಹೆಕ್ಕಿದಲ್ಲ, ಹಾಗೆ ಅದು ಅಡಿಕೆ ತೋಟದಲ್ಲಿ ಬಿದ್ದಿರುವಾಗ ನೀರು ಬಿಟ್ಟರೆ ಅಡಿಕೆ ಕಪ್ಪಾಗ್ತದೆ, ಬೇಗ ಕೊಳಿತದೆ. ಅದಕ್ಕೋಸ್ಕರ ಅಡಿಕೆ ತೆಗೆಯುವಾಗ ಸ್ಪ್ರಿಂಕ್ಲರ್ ಎಲ್ಲ ಹಾಕೋದಿಲ್ಲ, ಯಾರು ಕೂಡ ನೀರು ಹಾರಿಸೋದಿಲ್ಲ ತೋಟಕ್ಕೆ. ಈಗ ಅಡಿಕೆ ಹೆಕ್ಕಿ ಕ್ಲೀನ್ ಆಗಿದೆ ಅಲ್ಲ ತೋಟ, ಅದಕ್ಕೆ ಈಗ ಪಂಪ್ ಸ್ಟಾರ್ಟ್ ಮಾಡಲಿಕ್ಕೆ ಹೋಗ್ತಿದ್ದೇನೆ. ಮತ್ತು ಇನ್ನೊಂದು ರೌಂಡ್ ಹೋಗಬೇಕು ಅಡಿಕೆ ಹೆಕ್ಕಲಿಕ್ಕೆ. ಅದು ಒಂದೊಂದು ಅಡಿಕೆ ಉಳಿದಿರ್ತದಲ್ಲ ಅದನ್ನು ಹೆಕ್ಕಲಿಕ್ಕೆ. ಅದು ಇವತ್ತಾದರೆ ಇವತ್ತು ಹೋಗೋದು ನಂದು ಕೆಲಸ ಮುಗಿದ್ರೆ, ಇಲ್ಲಾಂದರೆ ನಾಳೆ ಹೋಗ್ಬೇಕಷ್ಟೇ. ನೋಡುವ.
ಇಷ್ಟು ಅಡಿಕೆ ಇತ್ತು, ಇದನ್ನು ಅದೆಲ್ಲ ಸಪ್ರೇಟ್ ಮಾಡಿದೆ ನೋಡಿ, ಇಲ್ಲಿ ಹಾಕಿದ್ದೇನೆ ಅದರದ್ದು ಗೊನೆ ಎಲ್ಲ ಸಪ್ರೇಟ್ ಮಾಡಿ. ಈಗ ಒಮ್ಮೆ ದನಗಳ ಹತ್ರ ಹೋಗಿ ಬರಬೇಕು. ದನಗಳನ್ನು ಬದಲಿಸಿದೆ. ಇಲ್ಲೆಲ್ಲ ಹುಲ್ಲುಂಟು, ಅದು ಬಿಸಿಲಾಯ್ತಾ, ಅದಕ್ಕೆ ನೆರಳಿಗೆ ಹೋಗಿ ಇಲ್ಲಿ ಮೇಯ್ದಾದ್ಮೇಲೆ ಅಂತೇಳಿ ಅವಳನ್ನಲ್ಲಿ ಕಟ್ಟಿದ್ದೇನೆ. ಚಿಕ್ಕವಳು ಇಲ್ಲಿದ್ದಾಳೆ, ಇಲ್ಲಿ ಸಹ ನೆರಳುಂಟು, ಹುಲ್ಲು ಕೂಡ ಉಂಟು. ಅಕ್ಕ ಎಲ್ಲಿಗೆ? ಅವಳೇ ಓಡಿ ಬರುವುದಾಯ್ತಾ, ನೆರಳಿಗೆ ಕರ್ಕೊಂಡು ಹೋಗುವ ಆಚೆಗೆ ಅಂತ ಅಂದ್ಕೊಂಡದ್ದು. ಇವಳೇ ಇಲ್ಲಿ ಬಂದು ನಿಂತಿದ್ದಾಳೆ, ಆಚೆ ಮುಂದೆ ಬರಲಿಕ್ಕೆ ಒಪ್ಪುವುದಿಲ್ಲ. ಕಟ್ಟಿದ್ದೇನೆ, ಹೋಗುವ ಇನ್ನು. ನಂಗೊಮ್ಮೆ ಪಂಪು ನಿಲ್ಲಿಸಬೇಕು. ಮಧ್ಯಾಹ್ನಕ್ಕೆ ಪಲ್ಯ ಮಾಡಲಿಕ್ಕೆ ಬದನೆ ಒಂದು ಕೊಯ್ದೆ. ನನ್ನ ಹತ್ರ ಸುಮಾರು ಜನ ಕೇಳ್ತಾರೆ, ಗುಳ್ಳ ಬದನೆದ್ದು ಸೀಡ್ಸ್ಬೇಕು ನಮಗೆ ಅಂತ. ಎಂತ ಗೊತ್ತುಂಟು, ನಮ್ಮ ಮನೆಯಲ್ಲಿ ಈ ವರ್ಷ ನೆಟ್ಟದಲ್ಲ, ಇದು ಕಳೆದ ವರ್ಷದ ಗಿಡ. ಮತ್ತು ಇದಕ್ಕೆ ಸ್ವಲ್ಪ ಅಗತ್ಯ ಎಲ್ಲ ಮಾಡಿ ಮಣ್ಣೆಲ್ಲ ತೆಗೆದು ಸೆಗಣಿ ನೀರೆಲ್ಲ ಹಾಕಿ ಗೊಬ್ಬರ ಇಟ್ಟು, ಈಗ ಸೆಗಣಿ ನೀರು ಹಾಕೋದ್ರಿಂದ ಈ 3 ಗಿಡದಲ್ಲಿ ಆಗ್ತದೆ. ಹಾಗೆ ಅಂದರೆ ನಾವು ಈ ವರ್ಷ ನೆಡಲಿಕ್ಕಾಗಲಿಲ್ಲ, ನೆಟ್ಟದೆಲ್ಲ ಸತ್ತೋಯಿತು. ಯಾಕೆಂದು ಗೊತ್ತಿಲ್ಲ, ಅದು ರೋಗವ ದೃಷ್ಟಿ ಅಂತ ಗೊತ್ತಿಲ್ಲ. ಇದೊಂದಿಗೆ ಸೀಡಿಗೆ ಬಿಡುವಂತೆ ಬಿಟ್ಟಿದ್ದೇನೆ, ಬೇರೆ ಯಾವುದು ಕೂಡ ಇಲ್ಲ ಇನ್ನು ಬೀಜಕ್ಕೆ ಬಿಡಲಿಕ್ಕೆ. ಹಾಗೆ ನಾವು ಪದಾರ್ಥ ಮಾಡ್ತಿರ್ತೇವಲ್ಲ, ಖಾಲಿ ಆಗ್ತಾ ಇರ್ತದೆ. ದನಗಳನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದೆ. ತಿಂಕಿ ಕೂರಸ ಬಂದಿದ್ದಾರೆ. ಇಲ್ಲಿಂದ ನೋಡಿ ನಮ್ಮ ತೋಟದಲ್ಲಿ ಒಂದು ಮಾವಿನ ಮರ ನೋಡಿ, ಫುಲ್ಲು ಹೂ ಹೋಗಿದೆ. ನನಗೆ ತೋಟದಲ್ಲಿ ಇಂದ ವ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅಡಿಕೆ ಗಿಡಗಳು ಫುಲ್ ಕವರ್ ಆಗಿದೆ ಅಲ್ಲ, ಏನು ಕಾಣೋದಿಲ್ಲ. ಎಲ್ಲ ಕಡೆ ಸಹ ಹೂ ಹೋಗಿದೆ, ಅದರಲ್ಲಿ ಒಂದು ಕಡೆ ಜಾಗ ಇಲ್ಲ, ಎಲ್ಲ ಕಡೆ ಹೂ ಹೋಗಿದೆ. ಇವರೀಗ ಮನೆಗೆ ಹೋಗಲಿಕ್ಕೆ ಬೇಡ, 3:30 ಕಳೀತು. ಹೋಗುವ ಒಮ್ಮೆ ಅಂತ ಹೇಳಿದರೆ ಹೋಗ್ತಿಲ್ಲ. ನೀವು ದೂರನಾ? ಇವರಿಬ್ರು ನೋಡಿ ಕೂರ ನೀರು ಕುಡಿತಿದ್ದಾರೆ. ಇಬ್ಬರಿಗೆ ಸಹ ನೀರು ಬೇಕಾಗ್ತದಲ್ಲ. ಮತ್ತು ಈಗ ಕುಡ್ದಾದ್ಮೇಲೆ ನಾನು ಸಂಜೆ ಸಮಯ ಕೊಡ್ತೇನೆ ಕುಡಿಲಿಕ್ಕೆ. ಅದು ಬೂಸ ಎಲ್ಲ ಹಾಕಿ ಬೆಳಿಗ್ಗೆ ಕೊಡ್ತೇನಲ್ಲ, ಅದೇ ಥರ ಸಂಜೆ. ಬಿಸಿಲುಂಟು ಸ್ವಲ್ಪ ನೋಡಿ. ಅಡಿಕೆನೆಲ್ಲ ಬಿಡಿಸಿದ್ದೇನೆ ನಾನು. ಬೆಳಿಗ್ಗೆ ಹೇಗಿತ್ತು, ಇವಾಗ ಹೇಗಾಗಿದೆ ಅಂತ ನೋಡಿ. ಇದು 3ನೇ ಕೊಯ್ಲಿದ್ದು ಅಡಿಕೆ. ಇನ್ನು ಅಡಿಕೆ ಕೊಯ್ಲು ಇಲ್ಲ. ಮತ್ತು ಇನ್ನು ಸ್ವಲ್ಪ ಸ್ವಲ್ಪ ಒಂದೊಂದು ಅಡಿಕೆ ಒಂದೊಂದು ಕಡೆ ಉಂಟು, ಅದು ಬಿದ್ದಾಗ ಹೆಕ್ಕಿಕೊಂಡು ಬರೋದು. ಈ ವರ್ಷದ 3ನೇ ಕೊಯ್ಲಿನ ಅಡಿಕೆ ಸೀಸನ್ ಮುಗಿದಿದೆ. ಹಾಗೆ ಇದು ಫೈನಲ್ ಅಡಿಕೆದು ಸೀಸನ್. ನೋಡಿ ನಮ್ಮ ಮನೆಯಲ್ಲಿ ಹುರುಳಿ ಆಗಿದೆ. ಹುರುಳಿ, ಇದು ಹುರುಳಿ ಅಲ್ಲ, ಕುಡು ಅಂತ ಹೇಳ್ತಾರಲ್ಲ ಅದೇ. ಇದು 2 ಗಿಡ ನಮ್ಮ ಇದರ ಸಾಲಲ್ಲಿ ಆಗಿತ್ತು. ಹಾಗೆ ನೋಡಿ ಅಂತ ಇದು ಹುರುಳಿ. ಅದನ್ನು ಬಿಟ್ಟದ್ದು ಈಗ ಸೆಗಣಿ ಎಲ್ಲ ಸಿಕ್ಕಿ ಉಂಟಲ್ಲ, ಒಂದು ನಾನು ತಂದು ನೆಟ್ಟದ್ದು ಇದು ಗಿಡ, ಇದರಲ್ಲಿ ಆಗಬೇಕಷ್ಟೇ. ಇದು ಮುಂಚೆ ಇದ್ದದ್ದು. ಹಾಗೆ ಸುಮಾರು ಹುರುಳಿ ಆಗಿದೆ. ನಾನು ಬೆಳಿಗ್ಗೆ ವ್ಲಾಗಲ್ಲಿ ಹೇಳುವ ಅಂತಿದ್ದೆ, ಮತ್ತು ಮರೀತು ನನಗೆ ನೋಡಿ ಅಂತೆ. ದನಗಳನ್ನು ಕರ್ಕೊಂಡು ಬಂದಮೇಲೆ ನನಗೆ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಹುಲ್ಲಾಗಿ ಬಚ್ಚಲಿ ಬೆಂಕಿ ಹಾಕಿ ಇದು ಅಡಿಕೆದು ಕೆಲಸ ಇತ್ತಲ್ಲ, ಅದು ಸುಮಾರಿತ್ತು. ನನ್ನ ಹತ್ರ ಸರಿ ಟ್ರೈಪಾಡ್ ಇಲ್ಲ, ಹಾಗಾಗಿ ಅದನ್ನು ನಾನು ರೆಕಾರ್ಡ್ ಮಾಡಲಿಕ್ಕಾಗಲಿಲ್ಲ. ಇಲ್ಲಾಂದರೆ ಸುಮಾರು ಹೊತ್ತು ಅದರದ್ದೇ ಕೆಲಸ ಇತ್ತು ಅಡಿಕೆದು. ಅದಾಗಿ ಈಗ ಆಲ್ಮೋಸ್ಟ್ ಎಲ್ಲ ವರ್ಕ್ ಮುಗಿದಿದೆ. ಇನ್ನು ಸಂಜೆಗೊಂದು ತಿಂಡಿ ಮಾಡಿದ್ದಾಯಿತು ಇವ್ರು ಬರೋಕ್ಕಿಂತ ಮುಂಚೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡುವ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಆದರೆ @ಅನುಷಾ ಕೃಷ್ಣ ನಾಯಕ್ ಅಂತ ಉಂಟು, ಅದನ್ನು ಫಾಲೋ ಮಾಡಿ. ಪುರ್ಸೋದಾದರೆ ಫೇಸ್ಬುಕ್ ಪೇಜ್ ಕೂಡ ಅದೇ ಹೆಸರಲ್ಲಿ ಉಂಟು, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸಿಗುವ ನಾಳಿನ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಕೂಡ ಟಾಟಾ, ಟೇಕ್ ಕೇರ್, ಬೈ ಬಾಯ್.